ಮಾಡೋದಕ್ಕೆ ಸಮಯ ಎಷ್ಟು ತಗೊಳುತ್ತೆ ಸರ್ ಇದು? 25 ಡೇಸ್ ಬೇಕು. 25 ದಿನ. ಪರ್ಮನೆಂಟ್ ಶೀಟ್ ಹಾಕಿ ಕಾರ್ಬನ್ ಶೀಟ್ ಹಾಕಿದ್ವಿ. ಇದು ಶವರ್ ಏರಿಯಾ ಮಾತ್ರ ಹಾಟ್ ವಾಟರ್ ಜಾಗದಲ್ಲಿ ಮಾತ್ರ ಶೀಟ್ ಕವರ್ ಮಾಡ್ಕೊಬೇಕು. ಅಂದ್ರೆ ಫುಲ್ ಮನೆ ಡಿಸ್ಮೆಂಟಲ್ ಮಾಡಿ ರೀಲೊಕೇಟ್ ಮಾಡ್ಬೋದು. ಫುಲ್ ಮನೆ ಡಿಸ್ಮೆಂಟಲ್ ಮಾಡ್ಬೋದು. ಫುಲ್ ಬಿಚ್ ಮತ್ತೆ ರೀಲೊಕೇಟ್ ಮಾಡಿ ಸೇಮ್ ಯೂನಿಟ್ ಮತ್ತೆ ಬೇರೆ ಕಡೆ ಶಿಫ್ಟಿಂಗ್ ಮಾಡಿ ಮಟೀರಿಯಲ್ ಸಿಂಗಲ್ ಆದ್ರೆ ನಿಮಗೆ ಅವಶ್ಯಕತೆ ಪಿಲ್ಲರ್ಸ್ ಬೇಡ ಅಂತ ಹೇಳ್ತೀರಾ? ಪಿಲ್ಲರೇ ಬೇಡ ಅಂತ ಹೇಳ್ತೀರಾ? ಸಿಂಗಲ್ ಆದ್ರೆ ಬಾಲ್ಕನಿ ದೊಡ್ಡದಾರೆ ಪಿಲ್ಲರ್ಸ್ ಕೊಡಬೇಕಾಗುತ್ತೆ. ಓಕೆ ಓಕೆ ಓಕೆ. ಸೊ ಡೂಪ್ಲೆಕ್ಸ್ ಆದಾಗ ನೀವು ಇಲ್ಲಿ ಮೆಟಲ್ ಹಾಕೊಡ್ತೀರಾ? ಮೆಟಲ್ ಬರುತ್ತೆ. 15 mm ಇಂಟರ್ ಲಾಕ್ ಆಗುತ್ತೆ. ವುಡ್ ಲಾಕ್ ಆಗಿರುತ್ತೆ. ಹಿಂಗೆ ಸೇರ್ಕೊಂಡ್ಬಿಡುತ್ತೆ. ಹೌದು, ಇದು ಒಳಗಡೆ 15 mm ಇಂಟರ್ ಲಾಕ್ ಆಗುತ್ತೆ. ಈ ವುಡ್ಗೆ ಹುಳ ಬೀಳಲ್ಲ ಸರ್. ಟ್ರೀಟೆಡ್ ಆಗಿ ಫೈನಲ್ 4S ಡ್ರೈನ್ ಆಗಿ ಟ್ರೀಟ್ ಆಗಿ ಬಂದಿರುತ್ತೆ ವುಡ್. ಈ ವುಡ್ಗೆ ಹುಳ ಬೀಳಲ್ಲ. ಹೌದು, ಇಂಪೋರ್ಟೆಡ್ ವುಡ್. ಎಲ್ಲಿಂದ ಬಂದಿರೋ ವುಡ್ಗಳು? ರಷ್ಯಾದಿಂದ ಬರುತ್ತೆ. ಇವೆಲ್ಲ ರಷ್ಯಾದಿಂದ ಬಂದಿರೋದು? ರಷ್ಯಾದಿಂದ ಇಂಪೋರ್ಟ್ ಪೂರ್ತಿ ವುಡ್ ರಷ್ಯಾದಿಂದ ಇಂಪೋರ್ಟ್ ಆಗಿರುತ್ತೆ. ಮೋದಕ ಪ್ರಿಯ ಗಣಪ RCCಯ ರೂಪದಲ್ಲಿ ಉಡುಗೊರೆ ತಂದಿದ್ದಾನೆ. ನಿಮ್ಮ ಹತ್ರ ಸೈಟ್ ಇದ್ದು ಮನೆ ಕಟ್ಟೋಕೆ ಸಮರ್ಥವಾದ ಕನ್ಸ್ಟ್ರಕ್ಷನ್ ಕಂಪನಿನ ಹುಡುಕ್ತಾ ಇದ್ದೀರಾ? ಕಡಿಮೆ ವೆಚ್ಚದಲ್ಲಿ ಬೆಚ್ಚನೆಯ ಮನೆ ಕಟ್ಟಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ. ಗಣೇಶ ಹಬ್ಬದ ಪ್ರಯುಕ್ತ RCC ವತಿಯಿಂದ ಒಟ್ಟಾರೆ ಪ್ರಾಜೆಕ್ಟ್ ಅಲ್ಲಿ ಅಪ್ ಟು 100 ಸ್ಕ್ವೇರ್ ಫೀಟ್ ಏರಿಯಾ ಕನ್ಸ್ಟ್ರಕ್ಷನ್ ಫ್ರೀ. ಹಾಗಿದ್ರೆ ಇನ್ಯಾಕೆ ತಡ? ನಿಮ್ಮ ಕೆಲಸ ಮಾಡ್ಕೊಂಡೆ ಕನಸಿನ ಮನೆ ಕಟ್ಟಿಸ್ಕೊಳ್ಳಿ. ಎನ್ಕ್ವೈರಿಗೆ ಒಮ್ಮೆ ನಮ್ಮ ಆಫೀಸ್ಗೆ ಭೇಟಿ ನೀಡಿ. ನಿಮ್ಮ ಸುಂದರ ಬದುಕಿಗೆ RCCಯ ವಿನ್ಯಾಸ, ವಿಶ್ವಾಸವೇ ನಮ್ಮ ವಿಳಾಸ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ತುಂಬಾ ಜನ ತಮ್ಮ ಫಾರ್ಮ್ ಹೌಸ್ಗಳಿಗೆ ಫಾರ್ಮ್ ಲ್ಯಾಂಡ್ ಎಲ್ಲ ಬೈ ಮಾಡ್ತೀರಾ. ಅವರು ಕೂಡ ವುಡನ್ ಹೌಸ್ಗಳನ್ನ ಬೇರೆ ಬೇರೆ ರೀತಿ ಪ್ರೀ ಫ್ಯಾಬ್ರಿಕೇಟೆಡ್ ಹೌಸ್ಗಳನ್ನ ನೋಡ್ತಾ ಇರ್ತೀರಾ. ಅದೇ ರೀತಿ ಇವತ್ತು ಕೂಡ ನಾನು ನಿಮಗೆ ಒಂದು ಒಳ್ಳೆ ಮನೆನ ತಗೊಂಡ್ಬಂದಿದ್ದೀನಿ. ವುಡನ್ ಹೌಸ್ಗಳು, ಈಕೋ ವುಡನ್ ಹೋಮ್ಸ್, ಬೆಂಗಳೂರಿನ ವೀರಸಾಗರದಲ್ಲಿರುವಂತಹ ಈಕೋ ವುಡನ್ ಹೋಮ್ಸ್ ಅಲ್ಲಿ ನಾನಿದ್ದೀನಿ. ಅಂಡ್ ಇಲ್ಲಿನ ಮ್ಯಾನೇಜರ್ ಆಗಿರುವಂತಹ ಚಿದಾನಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಒಂದು ಒಳ್ಳೆ ಮನೆನ ತಗೊಂಡ್ಬಂದಿದ್ದೀರಾ, ಈಕೋ ಫ್ರೆಂಡ್ಲಿ ಹೌಸ್ಗಳು. ಈ ಮನೆ ಹೇಗೆ ನಿರ್ಮಾಣ ಆಗುತ್ತೆ ಸ್ವಲ್ಪ ಹೇಳ್ಬೋದಾ ನಮಗೆ? ಹಾಂ ಸರ್, ಇದು ಫ್ರೀ ಪ್ಲಾಡ್ ವುಡನ್ ಹೌಸು. ನಮ್ಮದು ಕಸ್ಟಮೈಸ್ ಪ್ಲಾನ್ಗಳಲ್ಲಿ ಇರುತ್ತೆ. ಕಸ್ಟಮರ್ ಯಾವ ಥರ ಡಿಸೈನ್ ಕೊಟ್ಟು ಆ ಥರ ನಾವು ಪ್ರೊಡಕ್ಷನ್ ಮಾಡಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಎಷ್ಟು ಫ್ಲೋರ್ ಮಾಡ್ಬೋದು ನಾವು ಇದರಲ್ಲಿ? 2 ಫ್ಲೋರ್ ಮಾಡ್ಬೋದು. ಗ್ರೌಂಡ್ ಫಸ್ಟ್ ಮಾಡ್ಬೋದು. ಎಲ್ಲ ಎಷ್ಟು ತಗೊಬೋದು ನಾವು? ಸರ್, ಮ್ಯಾಕ್ಸಿಮಮ್ ಸೈಜ್ ಇಷ್ಟಂತಿಲ್ಲ, 60 ಫೀಟ್ವರೆಗೂ ತಗೊಬೋದು. 200 ಸ್ಕ್ವೇರ್ ಫೀಟಿಂದ 2000 ಸ್ಕ್ವೇರ್ ಫೀಟ್ವರೆಗೂ ಮಾಡ್ಬೋದು. ಯಾವ ವುಡ್ಡನ್ನು ಬಳಕೆ ಮಾಡ್ತೀರಾ ಸರ್? ಸರ್, ಪೈನ್ ವುಡ್ ಸರ್. ಇಂಪಾರ್ಟೆಂಟ್ ನಾರ್ಡಿಕ್ ಪೈನ್ ವುಡ್ ಅಂತ, SPF ಅಂತಾರೆ. ವೆದರ್ಗೆ ಏನು ತೊಂದರೆ ಆಗಲ್ವಾ? ಏನಾಗಲ್ಲ ಸರ್, ಅದು ತೊಂದರೆನೇ ಇಲ್ಲ. ಎಷ್ಟು ವರ್ಷ ಬಾಳಿಕೆ ಬರ್ಬೋದು ನಿಮ್ಮ ಪ್ರಕಾರ? ಈ ತರ 25 ವರ್ಷ ವಾರಂಟಿ ಕೊಡ್ತೀವಿ. ಕಂಪನಿ ಕಡೆಯಿಂದನೇ 25 ವರ್ಷ? ಕಂಪ್ನಿಯಿಂದ 25 ವರ್ಷ ವಾರಂಟಿ ಕೊಡ್ತೀವಿ. ನಿಮ್ಮ ಪ್ರಕಾರ ಲೈಫ್ ಎಷ್ಟು ದಿನ ಬರ್ಬೋದು? 25 ವರ್ಷ ನೀವೇ ಕೊಡ್ತೀರಾ? 35 to 40 ಇಯರ್ಸ್ ವರೆಗೂ ಬರುತ್ತೆ. 40 ವರ್ಷ ತನಕ ಏನು ಟೆನ್ಷನ್ ಇಲ್ಲ ಅಂತ ಹೇಳ್ತಾರೆ. ಮೇಂಟೆನೆನ್ಸ್ ಮಾಡ್ತಾ ಇರಬೇಕಾಗುತ್ತೆ. ಪಾಲಿಶಿಂಗ್ ಒಂದು ಮೇಂಟೈನ್ ಮಾಡ್ತಾ ಇದ್ರೆ ನಿಮಗೆ ಮೇಂಟೈನ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಎಲ್ಲೆಲ್ಲ ಕೆಲಸ ಮಾಡಿದ್ದೀರಾ ಸರ್? ಆಲ್ ಓವರ್ ಇಂಡಿಯಾ ಮಾಡಿದ್ದೀವಿ ಸರ್. ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತೀರಾ? ಮಾಡ್ತೀವಿ, ಇಲ್ಲಿಂದನೇ ಸಪ್ಲೈ ಆಗುತ್ತೆ. ಓಕೆ, ನನ್ನ ಪ್ರೊಡಕ್ಷನ್ ಇಲ್ಲಿಂದ ಆಗುತ್ತೆ. ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡಿದ್ದೀವಿ. ಕುಲು ಮನಾಲಿ ಮಾಡಿದ್ದೀವಿ. ಕುಲು ಮನಾಲಿ, ಭೋಪಾಲ್, ಅಮೃತ್ಸರ್, ಕುಲು ಮನಾಲಿ ಎಲ್ಲ ಕಡೆ ಇಂಡಿಯಾ ಮಾಡಿದ್ದೀವಿ. ಈ ತರ ಮನೆಗಳು ಯಾರಿಗೆ ಸೂಟ್ ಆಗುತ್ತೆ ನಿಮ್ಮ ಪ್ರಕಾರ? ಫಾರ್ಮ್ ಹೌಸ್ ಮಾಡ್ಬೋದು, ವಿಲ್ಲಾಗಳು, ವಿಲ್ಲಾ ಫ್ಲಾಟ್ಸ್ ಮಾಡ್ತಾ ಇದ್ದಾರೆ, ವಿಲ್ಲಾ ಫ್ಲಾಟ್ಗಳು ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನಿಮಗೆ ಇದು ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಬರುತ್ತೆ. ಹೋಮ್ ಸ್ಟೇ ರೆಸಾರ್ಟ್ಸ್ಗಳೆಲ್ಲ ಬರುತ್ತೆ ಎಲ್ಲ ಕಡೆ. ಓಕೆ, ಇಲ್ಲ ಯಾರಾದ್ರೂ ಇಲ್ಲ ನಮಗೆ ಪರ್ಮನೆಂಟ್ ಆಗಿ ನಾವು ಉಳ್ಕೊಳ್ಳೋಕೆ ಮಾಡ್ಕೊಡ್ತೀವಿ ಅಂದ್ರೂ ಓಕೆ, ನಾ ಮಾಡ್ಕೊಬೋದು. ಸ್ವಲ್ಪ ಸೇಫ್ಟಿ ಪರ್ಪಸ್ ನೋಡ್ಕೋಬೇಕು. ನ್ಯಾಚುರಲ್ ವುಡ್ ಅಲ್ವಾ, ಹಾಗೆ ಸ್ವಲ್ಪ ಸೇಫ್ಟಿ ಪರ್ಪಸ್ ನೋಡ್ಕೊಬೇಕು. ಗೇಟೆಡ್ ಕಮ್ಯುನಿಟಿ ಇದ್ರೆ ಮಾಡ್ಕೋಬಹುದು, ಖಂಡಿತ ಮಾಡ್ಕೋಬಹುದಲ್ವಾ ಸರ್? ಒಂದು ಮನೆ ನೋಡ್ಕೊಂಡ್ ಬಂದ್ಬಿಡೋಣ ಸರ್. ಇಲ್ಲಿ ಇದೆಯಲ್ಲ, ಬನ್ನಿ ವೀಕ್ಷಕರೇ, ಮನೆ ನೋಡೋಣ. ಸೊ ಇಲ್ಲಿದೆ ಅಲ್ಲ, ಇದು ಎಷ್ಟು ದೊಡ್ಡದಾಗಿರುವಂತ ಮನೆ ಸರ್? ಇದು 20 by 20 ಮನೆ ಸರ್. 20ಕ್ಕೆ 20, ಜಸ್ಟ್ 400 ಸ್ಕ್ವೇರ್ ಫೀಟ್. 400 ಸ್ಕ್ವೇರ್ ಫೀಟ್, ಕೆಳಗಡೆ 400 ಸ್ಕ್ವೇರ್, ಒಳಗಡೆ ಟೋಟಲ್ 800 ಸ್ಕ್ವೇರ್ ಫೀಟ್. 800 ಸ್ಕ್ವೇರ್ ಸಿಂಗಲ್ ಆರು ಮಾಡ್ಬೋದು, ಡಬಲ್ ಆರು ಮಾಡ್ಬೋದು. ಬನ್ನಿ ನೋಡೋಣ ಸರ್. ನನ್ನ ಕ್ವಶನ್ ಏನಂತಂದ್ರೆ, ಲೈಕ್ ಈ ತರ ಮನೆಗಳು ಮಾಡೋದಕ್ಕೆ ಫೌಂಡೇಶನ್, ಬೇಸ್ಮೆಂಟ್ ಯಾವ ತರ ಇರಬೇಕಾಗುತ್ತೆ? 2 ಕಾಂಕ್ರೀಟ್ ಫೌಂಡೇಶನ್ ಮಾಡ್ಕೊಡ್ಬೇಕಾಗುತ್ತದೆ. ಕಾಂಕ್ರೀಟ್ ಪ್ಲಾಟ್ಫಾರ್ಮ್ ಮಾಡ್ಕೊಂಡು 2 ಲೆವೆಲ್ ಪ್ಲಾಟ್ಫಾರ್ಮ್ ಬೇಕು ನಮಗೆ, ಸಾಕು. 1 2 ಫೀಟ್ ಹೈಟ್ ಅಲ್ಲಿ ಒಂದು ಲೆವೆಲ್ ಪ್ಲಾಟ್ಫಾರ್ಮ್ ಬೇಕು. ಅದ್ರ ಮೇಲ್ಗಡೆ ಒಂದು ಮನೆ ಇನ್ಸ್ಟಾಲ್ ಆಗುತ್ತೆ. ಮನೆ ಮಾಡ್ಕೊಡ್ತೀವಿ. ಇಲ್ಲಿ ಮಾಡಿದಿರಲ್ಲ ನೀವು, ಕೆಳಗಡೆ 400, ಮೇಲ್ಗಡೆ 400. ಇದು ಮಾಡೋದಕ್ಕೆ ಸಮಯ ಎಷ್ಟು ತಗೊಳುತ್ತೆ ಸರ್? ಇದು 25 ಡೇಸ್ ಬೇಕು. 25 ದಿನ ಅಂದ್ರೆ 1 ತಿಂಗಳ ಒಳಗಡೆ ಕಟ್ಬಿಡ್ಬೋದು. 1 ತಿಂಗಳ ಒಳಗಡೆ ಪ್ಲಾಟ್ಫಾರ್ಮ್ ಆದ್ರೆ ನಮ್ದು 1 ತಿಂಗಳ ಒಳಗಡೆ ಪ್ರೊಡಕ್ಷನ್ 15 ಡೇಸ್ ಪ್ರೊಡಕ್ಷನ್ ಟೈಮ್ ಬೇಕು.
ಇನ್ಸ್ಟಾಲೇಷನ್ 25 ಡೇಸ್ ಬೇಕು. ಬೇಕಾಗುತ್ತೆ. ಓಕೆ, ಈ ಮನೇನ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್, ಏನೇನು ಮಾಡಿದ್ದೀರಾ ಒಂಚೂರು ಹೇಳ್ತಾ ಬನ್ನಿ ನಮಗೆ. ಸರ್ ಇದು ಕೆಳಗಡೆ ಒಂದು ಹಾಲು, ಒಂದು ರೂಮು, ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀರಾ, ಬನ್ನಿ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಇದೆ. ಓಕೆ ಓಕೆ, ಇದು ಕಸ್ಟಮೈಸ್ ಆಗಿರೋದ್ರಿಂದ ಯಾವ ಥರ ಬೇಕಾದ್ರೂ ಆರ್ಡರ್ ಮಾಡ್ಕೊಡ್ಬೋದು, ಯಾವ ಥರ ಬೇಕಾದರೂ ಯಾವ ಥರ ಆದ್ರೂ ಬೇಕು, ನಮಗೆ ಯಾವ ಥರ ಅನುಕೂಲ ಆ ಥರ ಮಾಡಿದ್ದೀವಿ ನಾವು. ಓಕೆ, ಸೊ ವೀಕ್ಷಕರೇ ನಿಮಗೆ ಈ ಕಡೆಯಿಂದನೂ ಕೂಡ ತೋರಿಸ್ಬಿಡ್ತೀನಿ. ಮೇಲ್ಗಡೆ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ, ಕೆಳಗಡೆ ವುಡನ್ ಇದನ್ನು ಕೊಟ್ಟಿದ್ದಾರೆ. ಪೇಂಟ್ ಎಲ್ಲ ಯಾವ ರೀತಿ ಹೊಡ್ಕೋಬೇಕು ಸರ್ ಇದಕ್ಕೆ? ಸ್ವಲ್ಪ ಪಾಲಿಶ್ ಇರುತ್ತೆ, ಪಾಲಿಶ್ ಯಾವ ಕಲರ್ ಚಾಯ್ಸ್ ಇರುತ್ತೆ, ಟೀಕ್, ಮಹಾಗನಿ, ವಾಲ್ನೆಟ್, ಬ್ರೌನು, ಯಾವ್ದಾದ್ರು ಕಲರ್ ಆದ್ರೂ ಮಾಡ್ಬೋದು, ಪೇಂಟ್ ಆದ್ರೂ ಮಾಡ್ಬೋದು. ಇದು ಎಂಟ್ರಿ ಅಲ್ವಾ ಸರ್ ಇದು? ಇದು ಎಂಟ್ರಿ ಸರ್. ಈ ಫ್ಲೋರ್ ಎಲ್ಲ ಏನು ಹಾಕಿದ್ದೀರಾ ಸರ್ ಇಲ್ಲಿ? ಸರ್ ಎರಡು ಫ್ಲೋರಿಂಗ್ ವೆಟ್ರಿಫೈಡ್ ಮಾಡ್ಕೊಬೇಕು, ವೆಟ್ರಿಫೈಡ್ ಟೈಲ್ಸ್, ಗ್ರಾನೈಟ್ ಏನಾದ್ರು ಹಾಕೊಬೇಕಾಗುತ್ತೆ. ಇಲ್ಲ ವುಡನ್ ಫ್ಲೋರಿಂಗ್ ಆದ್ರೂ ಆಪ್ಷನ್ ಇರುತ್ತೆ. ವುಡನ್ ಫ್ಲೋರ್ ನೀವೇ ಮಾಡಿಸ್ಕೊಡ್ತೀರಲ್ವಾ? ವುಡನ್ ಫ್ಲೋರ್ ನಾವೇ ಮಾಡ್ಕೊಡ್ತೀವಿ. ವೆಟ್ರಿಫೈಡ್ ಹಾಕಿದ್ರೆ ಮೇಂಟೆನೆನ್ಸ್ ಈಸಿ ಇರುತ್ತೆ ಅಂತ ವೆಟ್ರಿಫೈಡ್ ಸಜೆಸ್ಟ್ ಮಾಡ್ತೀವಿ. ಸೊ ಇದನ್ನ ಒಂದು ಆಸ್ ಅ ರೂಮ್ ಅಂತ ಅನ್ಕೋಬಹುದು. ಈಗ ಸದ್ಯಕ್ಕೆ ನೀವು ಆಫೀಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ. ಓಕೆ, ಅಟ್ಯಾಚ್ ಟಾಯ್ಲೆಟ್ ಇಲ್ಲಿ ಸರ್, ಇಲ್ಲಿ ಮೇಲೆ ಏನು ಇದು ಬೀಮ್ ಸರ್. ಸ್ಟ್ರೆಂತ್ ಆಗಿರುತ್ತಾ ಸರ್ ಇದು? ಹೌದು ಸರ್. ಡೂಪ್ಲೆಕ್ಸ್ ಮಾಡಿದಾಗ ಇವಾಗ ಮೆಟಲ್ ಆ್ಯಡ್ ಮಾಡಿದ್ವಿ. ಮೆಟಲ್ ಎಲ್ಲಿ ಆ್ಯಡ್ ಮಾಡಿರ್ತೀರಾ ನೀವು? ಈ ಬೀಮ್ಸ್ ಎಲ್ಲ ಮೆಟಲ್ ಅಲ್ಲೇ ಬರುತ್ತೆ. ಇದೆಲ್ಲ ಮೆಟಲ್ ಇದು? ಇಲ್ಲ ವುಡ್ ಇದು ಆಕ್ಚುಲಿ. ಈಗ ಮೆಟಲ್ ಮಾಡಬಹುದು, ಡೂಪ್ಲೆಕ್ಸ್ ಮಾಡಿದ್ರೆ ಮೆಟಲ್ ಅಲ್ಲೂ ಮಾಡಬಹುದು. ಇದು ವಾಶ್ರೂಮ್, ಇದು ವಾಶ್ರೂಮ್ ಸೈಜ್ ಏನಿದೆ ಸರ್ ಇದು? ಒಂದು 5x6 ಇರ್ಬೋದಲ್ವಾ? 5x10 ಇದೆ ಸರ್. 5x10 ಇದೆ. ಬ್ಯಾಕ್ ಸೈಡ್ ಶವರ್ ಬರುತ್ತೆ, ಇದು ಡ್ರೈ ಏರಿಯಾ ಕೊಟ್ಟಿದ್ವಿ. ಅಂಡ್ ವುಡ್ ಆಗಿರೋದ್ರಿಂದ ಇಲ್ಲಿ ಲೈಕ್ ನೀರಿಗೆ ಯಾವಾಗ ವರ್ತಿಸುತ್ತೆ ಇದು? ತೊಂದರೆ ಇಲ್ವಾ ಇಲ್ಲಿ? ಹಾಟ್ ವಾಟರ್ ಜಾಗಕ್ಕೆ ಪಾಲಿಕಾರ್ಬನೇಟ್ ಶೀಟ್ ಫಿಕ್ಸ್ ಮಾಡಿ ಶೀಟ್ ಹಾಕಿದ್ದೀರಾ? ಬನ್ನಿ ಸರ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಇದು. ಇಲ್ಲಿ ಪಾಲಿಕಾರ್ಬನೇಟ್ ಶೀಟ್ ಹಾಕಿ, ಪಾಲಿಕಾರ್ಬನೇಟ್ ಶೀಟ್ ಹಾಕಿದ್ವಿ. ಇದು ಶವರ್ ಏರಿಯಾ ಮಾತ್ರ ಹಾಟ್ ವಾಟರ್ ಜಾಗದಲ್ಲಿ ಮಾತ್ರ ಶೀಟ್ ಕವರ್ ಮಾಡ್ಕೊಬೇಕು. ಸೊ ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಎಲ್ಲ ಈಸಿಯಾಗಿ ಆಗುತ್ತೆ ಸರ್? ಈಸಿಯಾಗಿ ಆಗುತ್ತೆ ಸರ್. ಅಂದ್ರೆ ನಮ್ಮ ಪ್ಲಂಬರೇ ಮಾಡ್ಕೋಬಹುದು ಅಥವಾ ನಿಮ್ಮ ಕಡೆಯಿಂದನೂ ಆಪ್ಷನ್ಸ್ ಇರುತ್ತೆ? ಯಾರಾದ್ರೂ ಮಾಡ್ಬೋದು ಸರ್. ಪ್ಲಾನ್ ಕೊಡ್ತೀವಿ, ಸಜೆಸ್ಟ್ ಮಾಡ್ತೀವಿ, ಆ ಥರ ಮಾಡಬೇಕು, ಅದರ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ಮಾಡಿದ್ದಾರೆ ನೋಡ್ಬೋದು. ಮೇಲ್ಗಡೆನೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಇದು. ಓಕೆ, ಮುಂದೆ ಹೋಗ್ಬಿಡೋಣ ಸರ್. ಹಾಗೆ ಸರ್ ಇದು ಆಫೀಸ್ ಏರಿಯಾ ಅಥವಾ ಕಿಚನ್ ಏನು ಬೇಕಾದರೂ ಕ್ರಿಯೇಟ್ ಮಾಡ್ಕೋಬಹುದು. ಬೆಡ್ರೂಮು, ಅದೊಂದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ, ಅದನ್ನ ನಾವು ಆಫೀಸ್ ಕನ್ವರ್ಟ್. ಕಿಚನ್ ಸರ್, ವಾಟ್ ಅಬೌಟ್ ಕಿಚನ್? ಕಿಚನ್ ಬೇಕು ಅಂತ ಕಿಚನ್ ಇಲ್ಲಿತ್ತು, ಕ್ಲೋಸ್ ಮಾಡಿ ಸದ್ಯಕ್ಕೆ. ಇದಕ್ಕೆ ಕ್ಲೋಸ್ ಮಾಡಿದ್ದೀರಾ? ವೀಕ್ಷಕರು ಇಲ್ಲಿ ಕಟ್ ಬಂದಿದೆ, ಅದರಿಂದ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿಂದ ಮೇಲೆ ಹೋಗೋದಲ್ವಾ ಸರ್ ಇದು? ಹೌದು ಸರ್. ಸ್ಟೇರ್ ಕೇಸ್ ಕೂಡ ವುಡ್ಡಲ್ಲೇ ಮಾಡಿರ್ತೀರಾ? ಹೌದು, ವುಡ್ಡಲ್ಲೇ ಮಾಡ್ಬೋದು. ಬಟ್ ಸ್ಟ್ರಾಂಗ್ ಇರುತ್ತಾ ಸರ್ ಇದು ಸ್ಟೇರ್ ಕೇಸ್? ಬರುತ್ತೆ ಸರ್. ಸರ್ ಇದು ಒಂದು ಬೆಡ್ರೂಮ್ ಫಿನಿಶ್ಮೆಂಟ್ ಅಲ್ವಾ ಇದು? ಹೌದು. ಓಕೆ, ಇಲ್ಲಿ ಮನೆ ಈ ಥರನೇ ಬರುತ್ತಾ ಅಥವಾ ನಮ್ಗೀಗ ಸ್ಟ್ರೇಟ್ ಬೇಕು ಅಂದರೆ ಮಾಡ್ಕೊಡೋಕ್ಕಾಗತ್ತಾ ಸರ್? ಸ್ಟ್ರೈಟ್ ಬೇಕಾದ್ರೆ ಮಾಡ್ಬೋದು ಸರ್. ಆಕ್ಚುಲಿ ಇದು ಬರುತ್ತೆ, ಹಿಂಗೆ ಜನರಲ್ ಈ ಥರ ಬರುತ್ತೆ. ಸ್ಟ್ರೈಟ್ ಬೇಕು, ಒಂದು ಕಡೆ ಸಿಂಗಲ್ ಸ್ಲೋಪಿಂಗ್ ಬೇಕು ಅಂದರೆ ಮಾಡ್ಕೊಡ್ಬೋದು. ಎರಡು ಆಪ್ಷನ್ಸ್ ಇದೆ ನಮಗೆ, ಸಿಂಗಲ್ ಸ್ಲೋಪಿಂಗು ಏನು ಬೇಕಾದರೂ ಕೂಡ. ಆಮೇಲೆ ಇಲ್ಲಿ ಅದಕ್ಕೆ ಬಣ್ಣ ಹೊಡೆದು ಬಿಟ್ಟಿದ್ದೀರಲ್ವಾ? ಅದು ಡಿಫ್ರೆಂಟ್ ಕಲರ್ಸ್, ಪೇಂಟಿಂಗ್, ಪಾಲಿಶಿಂಗ್. ಪೇಂಟ್ ಮಾಡಿದ್ದೀರಾ? ಅದು ಪಾಲಿಶ್, ಇದೆಲ್ಲ ಪಾಲಿಶ್. ಓಕೆ, ಸೊ ಇದು ಆಲ್ ಇದು ಇಷ್ಟಿಷ್ಟು ಪ್ಲಾಂಕ್ಸ್ ಬರುತ್ತಾ ಸರ್ ಇದು? ಇಷ್ಟಿಷ್ಟೇ ದೊಡ್ಡದು? ಹೌದು ಸರ್. ಎಲ್ಲ ವುಡ್ ಇಂಟರ್ಲಾಕ್ ಅಲ್ಲ ಬರುತ್ತೆ. ವುಡ್ 15 mm ಇಂಟರ್ಲಾಕ್ ಆಗಿರುತ್ತೆ. ಓಕೆ, ಒಳಗಡೆಯಿಂದ ಗಾಳಿ ನೀರು ಏನು ಬರೋಕ್ಕೆ ಚಾನ್ಸ್ ಇಲ್ಲ. ಒಂದಿಂದ ವುಡ್ಡಿಂದ ಒಂದಕ್ಕೆ ಒಳಗಡೆ ಇಂಟರ್ಲಾಕ್ ಆಗಿರುತ್ತೆ. ತೋರಿಸ್ಬಿಡೋಣ ಅದನ್ನ. ಹೇಗೋ ಇಲ್ಲ ಪಕ್ಕದಲ್ಲೇ ಪ್ಲಾಂಕ್ಸ್ಗಳು ಕೂಡ ಇದೆ, ತೋರಿಸ್ತೀವಿ. ಸೊ AC ಕೂಡ ಫಿಟ್ ಮಾಡಿದ್ದೀರಾ? AC ಲೈಕ್ AC ಕೂಡ ಇದಾಗಲ್ಲ ಅಂದ್ರೆ ಏರ್ ಔಟ್ ಆಗೋದಿಲ್ಲ ಅಂತ ಹೇಳ್ತೀರಾ? ಇಲ್ಲ, ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಸೊ ವೀಕ್ಷಕರೇ ನೋಡ್ಬೋದು, ದೊಡ್ಡದಾದ ವಿಂಡೋಸ್ ಯಾವ ಸರ್? ವುಡನ್ ಹಾಕಿದ್ರೆ UPVC ಹಾಕಿದ್ದೀರಾ ಇಲ್ಲಿ? ಸರ್ ಆಪ್ಷನ್ ಇದೆ. ವಿಂಡೋಸು ವುಡನ್ UPVC ಯಾರು ತೊಗೊಬೋದು, ವುಡನ್ ಯಾರು ತೊಗೊಬೋದು, ಅಲ್ಲಿ ಮೇಲೆ ಬೇಕಾದ್ರೆ ತೊಗೊಬೋದು. ಸೊ ನೀವೇ ಕೊಡ್ತೀರಾ ಆಪ್ಷನ್? ಹೌದು. ನೋಡಿ ವೀಕ್ಷಕರೇ, ಇದು ಬಾಲ್ಕನಿ. ಓಕೆ, ಬಾಲ್ಕನಿ ಚೆನ್ನಾಗಿದೆ ಸರ್ ಇಲ್ಲಿ, ಸೂಪರ್ ಬಂದಿದೆ ನೋಡಿ ವೀಕ್ಷಕರೇ. ಸೊ ಇದು ಫ್ಲೋರ್ ಗಟ್ಟಿ ಇರುತ್ತಾ ಸರ್ ಇದು? ಮಕ್ಕಳೆಲ್ಲ ಆರಿ ಕುಣಿದು ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಆಮೇಲೆ ಓಪನ್ ಇದೆ, ಮಳೆಯಿಂದ ನೀರೆಲ್ಲ ಬರ್ತಾ ಇರುತ್ತೆ, ಅದಕ್ಕೆ ಇದಕ್ಕೆಲ್ಲ ಪೇಂಟಿಂಗ್ ಮಾಡ್ತಿಲ್ಲ, ಎಲ್ಲ ಪೇಂಟ್ ಮಾಡಬೇಕು. ಪೇಂಟ್ ಆಗಿ ವಾಟರ್ ಪ್ರೂಫ್ ಪಾಲಿಶ್ ಆಗಿರುತ್ತೆ. ಹಾಂ. ಸೊ ಅದಕ್ಕೆ ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಸೊ ಈ ಪಿಲ್ಲರ್ ಬಂದ್ಬಿಟ್ಟು ಮೇನ್ ಪಿಲ್ಲರ್ ಇದು? ಹೌದು, ಪಿಲ್ಲರ್. ಇದು ಮೇನ್ ಪಿಲ್ಲರ್. ಇದು ಈಗ ಡೂಪ್ಲೆಕ್ಸ್ ಮಾಡಿದ್ರೆ ಮೆಟಲ್ ಕೊಡ್ತೀವಿ. ಸಿಂಗಲ್ ಆದ್ರೆ ನಿಮಗೆ ಅವಶ್ಯಕತೆ ಪಿಲ್ಲರ್ಸ್ ಬೇಡ ಅಂತ ಹೇಳ್ತೀರಾ? ಪಿಲ್ಲರೇ ಬೇಡ ಅಂತ ಹೇಳ್ತೀರಾ? ಸಿಂಗಲ್ ಆದ್ರೆ ಬಾಲ್ಕನಿ ದೊಡ್ಡದಾದ್ರೆ ಪಿಲ್ಲರ್ಸ್ ಕೊಡಬೇಕಾಗುತ್ತೆ. ಓಕೆ. ಸೊ ಡೂಪ್ಲೆಕ್ಸ್ ಆದಾಗ ನೀವು ಇಲ್ಲಿ ಮೆಟಲ್ ಹಾಕ್ಕೊಡ್ತೀರಾ? ಮೆಟಲ್ ಬರುತ್ತೆ. ಸೊ ಬನ್ನಿ ವೀಕ್ಷಕರೇ, ಕೆಳಗಡೆ ಹೋಗಿ ಮಟೀರಿಯಲ್ ಯಾವ ಥರ ಇರುತ್ತೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡು ಬಂದುಬಿಡೋಣ. ಸರ್ ಈ ರೀತಿ ಇನ್ನು ಎಲ್ಲೆಲ್ಲೆಲ್ಲ ಮಾಡಿದ್ದೀರಾ ಸರ್ ನೀವು? ತುಂಬ ಕಡೆ ಮಾಡಿದ್ದು ಸರ್, ಬೇರೆ ಕಡೆ ಎಲ್ಲ ಮಾಡಿ, ಮಡಿಕೇರಿ, ಗೋವಾ, ಎಲ್ಲ ಕಡೆ, ಮನಾಲಿ. ಹೌದು. ಯಾರ್ದಾದ್ರೂ ಎಕ್ಸಿಸ್ಟಿಂಗ್ ಮನೆ ಇರುತ್ತೆ, ನಾವು ಟೆರಸ್ ಅಲ್ಲಿ ಒಂದು ಪರ್ಗೋಲಾ ತರ ಚಿಕ್ಕ ಮನೆ ಮಾಡ್ಕೊಬೇಕು, ಅಥವಾ ನಮಗೊಂದು ಸಪರೇಟ್ ಆಗಿ ಕೂಲ್ ಹೋಮ್ ಇರಲಿ ಅಂತ ಅನ್ಕೊಂತಾರೆ, ಅದು ಮಾಡ್ಕೊಡ್ತೀರಾ? ಮಾಡ್ಕೊಬೋದು ಸರ್. ಮಿನಿಮಮ್ ಎಷ್ಟು ಸ್ಕ್ವೇರ್ ಫೀಟ್ ನೀವು ಮಾಡೋದು ಸರ್? ಮಿನಿಮಮ್ ಅಂತೇನಿಲ್ಲ, ನಮಗೆ 200 ಸ್ಕ್ವೇರ್ ಫೀಟ್ ಇದ್ರೆ ಮಾಡ್ತೀವಿ, 200 ಅಬೋ ಎಷ್ಟಾದ್ರೂ ಮಾಡ್ತೀವಿ. 200 ಅಬೋ ಎಷ್ಟಾದ್ರೂ ಮಾಡ್ತೀರಾ? ಸೊ ಒಂದು ಟೆರಸ್ ಮೇಲೆ ನಮ್ಗೊಂದು ಒಳ್ಳೆ ಈ ತರ ವುಡನ್ ಬೇಕು ಅಂದ್ರೆ ಅದಕ್ಕೂ ರೆಡಿ ನೀವು ಮಾಡ್ಕೊಡ್ತೀರಾ ಅಲ್ವಾ? ಈ ರೀತಿ ಮನೆಗಳಿಗೆ ಗ್ಯಾರಂಟಿ ವಾರಂಟಿ ಏನಾದರೂ ಕೊಡ್ತೀರಾ ನೀವು? ಸರ್ ವ್ಯಾರಂಟಿ ಇರುತ್ತೆ, ಗ್ಯಾರಂಟಿ ಏನಿಲ್ಲ. ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ?
25 ಇಯರ್ಸ್ ವಾರಂಟಿ ಇರುತ್ತೆ ಸರ್. 25 ವರ್ಷ. ಹೌದು, ವಾರಂಟಿ ಇರುತ್ತೆ. ಅಂದರೆ ಏನೇನು ಕವರ್ ಆಗುತ್ತೆ ನಮ್ಗೆ ವಾರಂಟಿಯಲ್ಲಿ? ಏನು ಡ್ಯಾಮೇಜಸ್ ಆದರೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಫಿಸಿಕಲಿ ನಮ್ಮ ಕಡೆಯಿಂದ ಏನಾದ್ರು ಮ್ಯಾನುಫ್ಯಾಕ್ಚರ್ ಪ್ರೊಡಕ್ಷನ್ ಪ್ರಾಬ್ಲಮ್ ಆಗಿ ನಾವು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಹುಳ ಬಂತು ಆ ಥರ ಈ ವುಡ್ಗೆ ಹುಳ ಬೀಳಲ್ಲ ಸರ್. ಟ್ರೀಟೆಡ್ ಆಗಿ ಫೈನಲ್ 4 ಎಸ್ ಡ್ರೈನ್ ಆಗಿ ಟ್ರೀಟ್ ಆಗಿ ಬಂದಿರುತ್ತೆ ವುಡ್. ಈ ವುಡ್ಗೆ ಹುಳ ಬೀಳಲ್ಲ. ಟ್ರೀಟ್ ಆಗಿರುತ್ತೆ. ಹೌದು, ಟ್ರೀಟ್ ಆಗಿ ಬಂದಿರುತ್ತೆ. ಇದು ಇಂಪೋರ್ಟೆಡ್ ವುಡ್. ಇಂಪೋರ್ಟ್ ಮಾಡ್ಬೇಕಾದ್ರೆ ಅದರ ಟ್ರೀಟ್ ಆಗಿ ಬಂದಿರುತ್ತೆ. ಇವೆಲ್ಲ ಇಂಪೋರ್ಟೆಡ್? ಹೌದು, ಇಂಪೋರ್ಟೆಡ್ ವುಡ್. ಎಲ್ಲಿಂದ ಬಂದಿರೋ ವುಡ್ಗಳು? ರಷ್ಯಾದಿಂದ ಬರುತ್ತೆ ಸರ್. ಇವೆಲ್ಲ ರಷ್ಯಾದಿಂದ ಬಂದಿರೋದು? ರಷ್ಯಾದಿಂದ ಇಂಪೋರ್ಟ್ ಪೂರ್ತಿ ವುಡ್ ರಷ್ಯಾದಿಂದ ಇಂಪೋರ್ಟ್ ಆಗಿರುತ್ತೆ. ಆಮೇಲೆ ಇದು ಬಿಸಿಲಲ್ಲಿ ಕೆಲವೊಂದು ವುಡ್ಡು ಹಿಗ್ಗುತ್ತೆ, ಕುಗ್ಗುತ್ತೆ, ಇದೆಲ್ಲ ಆಗಲ್ಲ. ಆ ಥರ ಏನಾಗಲ್ಲ. ಇದು ಎಲ್ಲೋ ಗ್ಯಾಪ್ ಬಿಟ್ಕೊಂತು ನೋಡಿ, ಈಗ ಜಾಯಿನ್ ಮಾಡಿರ್ತೀರಾ, ಬಿಸಿಲಿಗೆ ಉಬ್ಬಿಟ್ಟು ಬ್ಯಾಗ್ ಗ್ಯಾಪ್ ಇಟ್ಕೊಂತು, ಆ ಥರ ಲಾಕ್ ಆಗಿ ಇಂಟರ್ಲಾಕ್ ಮಾಡಿ ಫುಲ್ ಮನೆ ಲಾಕ್ ಆಗಿರುತ್ತಲ್ವ, ಹಾಗಾಗಿ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ತೊಂದರೆನೇ ಇಲ್ಲ ಅಂತ ಬೇರೆ ಬಿಚ್ಚರ ನಮ್ಮ ಸರ್ವಿಸ್ ಇರುತ್ತಲ್ಲ, ಅದರಲ್ಲಿ ನಾವು ಕ್ಲಿಯರ್ ಮಾಡಿ ಬಿಚ್ಚಕ್ಕೆ ಚಾನ್ಸ್ ಇಲ್ಲ. ಅದು ಬಿಚ್ಕೊಳ್ಳೋಲ್ಲ. ಬಟ್ ನೀವು 25 ವರ್ಷ ವಾರಂಟಿ ಕೊಟ್ಟು ನಮ್ಮದು ಮೇಂಟೆನೆನ್ಸ್ 1.5 to 2 years ಒಂದ್ಸತಿ ಪಾಲಿಶಿಂಗ್ ಮಾಡ್ತಾ ಇರಬೇಕು. ನಮ್ಮ ಕಡೆಯಿಂದ ಮೇಂಟೆನೆನ್ಸ್ 2. ಒಂದು ಪಾಲಿಶಿಂಗ್ ಮೇಂಟೈನ್ ಮಾಡಬೇಕು, ಸೆಕೆಂಡ್ ಒನ್ ನಮಗೆ ಟರ್ಮೆಟ್ ಕೆಮಿಕಲ್ 6 months ಸ್ಪ್ರೇ ಮಾಡ್ತಾರೆ ಹೊರಗಡೆ ನೆಲದಿಂದ ಅವಾಯ್ಡ್ ಆಗಕ್ಕೆ ಮೇಂಟೈನ್ ಮಾಡೋದು. ಸೊ ಇದೆರಡು ನಾವು ನೋಡ್ಕೊಬೇಕಾಗಿರೋದು. 6 ತಿಂಗಳಿಗೆ ಒಂದ್ಸತಿ ಟರ್ಮೈಟ್ ನೋಡ್ಕೊಬೇಕು, 2 ವರ್ಷಕ್ಕೆ 3 ವರ್ಷಕ್ಕೆ ಪೇಂಟ್ ಅಥವಾ ಪಾಲಿಶ್ ಮಾಡ್ಕೊಳ್ಳುವಂಥದ್ದು ಮಾಡಬೇಕು. ಸರ್ ಫೈನಲ್ ಆಗಿ ಬರುವಂಥದ್ದು ಬೆಲೆ ಏನು ಪ್ರೈಸ್ ಆಗುತ್ತೆ ಸರ್ ಇದು? ಸರ್ ನಾವು 1350 per square feet ಮಾಡ್ತಾ ಇದ್ದೀವಿ. 1350 per square feet ಬರುತ್ತೆ. ಓಕೆ. ಒಂದು ಎಕ್ಸಾಂಪಲ್ ಕೊಡಿ. ಈಗ ಇಲ್ಲಿ ಮನೆ ಕಟ್ಟಿದ್ದೀರಾ, 400 ಒಂದು ಮನೆ ಮಾಡಕ್ಕೆ ಎಷ್ಟು ಆಗ್ಬೋದು ನಿಮ್ಮ ಪ್ರಕಾರ? 12 ಲಕ್ಷ ಬರುತ್ತೆ ಸರ್. 12 ಲಕ್ಷದಲ್ಲಿ ಫುಲ್ ಮನೆ ರೆಡಿ. ಹೌದು. ಆಮೇಲೆ ನೀವು ಎಲ್ಲೆಲ್ಲಿ ಮಾಡ್ಕೊಡ್ತೀರಾ? ಆಲ್ ಓವರ್ ಇಂಡಿಯಾ ರೆಡಿ ಮಾಡಿ? ಆಲ್ ಓವರ್ ಇಂಡಿಯಾ ಮಾಡ್ಕೊಡ್ತೀವಿ. ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಇರುತ್ತೆ. ಟ್ರಾನ್ಸ್ಪೋರ್ಟ್ ಸಪರೇಟ್. ಓಕೆ. ಈ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲೇ ಆದರೆ ಒಂದು ಯಾರಾದರೂ ಆರ್ಡರ್ ಮಾಡಿದ್ರು, ನಿಮ್ಮ ವಿಡಿಯೋ ನೋಡ್ಬಿಟ್ಟು ಆರ್ಡರ್ ಮಾಡಿದ್ರು, ನಮ್ಮ ಫಾರ್ಮ್ ಲ್ಯಾಂಡಲ್ಲಿ ಮಾಡಬೇಕು ಅಂತಂದರೆ ಎಷ್ಟು ದಿನದಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೊಡ್ತೀರಾ? ಲೈಕ್ ಎವ್ರಿಥಿಂಗ್ ಮಟೀರಿಯಲು ಸೇರಿ. ನಮಗೆ ಪ್ಲಾಟ್ಫಾರ್ಮ್ ಕಸ್ಟಮರ್ ಮಾಡಿಕೊಡ್ಬೇಕಾಗುತ್ತೆ. ನಮ್ಮದು ಮನೆ ಫುಲ್ ವಾಲ್ಸು, ಡೋರ್ಸು, ವಿಂಡೋಸು, ಇನ್ಸ್ಟಾಲೇಷನ್, ಪಾಲಿಶಿಂಗ್ ಎಲ್ಲ ಮಾಡಿಕೊಡ್ತೀವಿ. ಪ್ಲಾಟ್ಫಾರ್ಮ್ ಮಾಡಿದ್ರಾಗೆ ನಮಗೆ 20 days ಪ್ರೊಡಕ್ಷನು, 20 days ಇನ್ಸ್ಟಾಲೇಷನ್ ಟೈಮ್, 40 daysಗೆ ಫುಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ನಮ್ಮದು ಆದಮೇಲೆ ಎಲೆಕ್ಟ್ರಿಷಿಯನ್ ಪ್ಲಂಬಿಂಗ್ ಎಕ್ಸ್ಟ್ರಾ ಇರುತ್ತೆ, ಮಾಡಿಸ್ಕೊಬೇಕಾಗುತ್ತೆ. ಎಲೆಕ್ಟ್ರಿಷಿಯನ್ ಪ್ಲಂಬಿಂಗ್ ಒಂದು ವೇಳೆ ನಮಗೆ ಗೊತ್ತಿಲ್ಲ, ನೀವು ಮಾಡಿಸ್ಕೊಡ್ತೀರಾ? ನಮ್ಮ ಟೀಮ್ ಬೇರೆ ಟೀಮ್ ಕೊಡ್ತೀವಿ, ನಿಮಗೆ ಡೈರೆಕ್ಟ್ ನಿಮಗೆ ಕೊಡ್ತೀವಿ. ನೀವು ಮಾಡಿಸ್ಕೊಂಡು ಅದನ್ನು ನೀವು ಪೇ ಮಾಡಬೇಕಾಗುತ್ತೆ. ನಿಮ್ಮ ಪೇಮೆಂಟ್ ಯಾವ ಥರ ಇರುತ್ತೆ? ನಾವು ಎಷ್ಟು ದುಡ್ಡು ಕೊಡ್ಬೇಕು ನಿಮಗೆ? ಯಾವ್ಯಾವ ಹಂತದಲ್ಲಿ? 60% ಅಡ್ವಾನ್ಸ್ ಸರ್. 30% ಡೆಲಿವರಿ ಆದಮೇಲೆ. ಓಕೆ. 10% ಕಂಪ್ಲೀಟ್ ಆದಮೇಲೆ, ಮನೆ ಮುಗಿದ್ಮೇಲೆ. ಸೊ 60, 30, 10 ಈ ಆಪ್ಷನಲ್ಲಿ ಕೊಡಬೇಕಾಗತ್ತೆ. ಆಮೇಲೆ ನೀವು ಗ್ಯಾರಂಟಿ ವಾರಂಟಿ ಕೊಡ್ತೀರಾ ನಮಗೆ? ಬಿಲ್ ಆಗಲಿ, ಗ್ಯಾರಂಟಿ ಸರ್ಟಿಫಿಕೇಟು, GST ವಿತ್ ನಾವು ಶೋರೂಮ್ ರೇಟ್, ಫ್ಯಾಕ್ಟ್ರಿ ರೇಟ್ 1350. ಟ್ಯಾಕ್ಸಸ್ ಎಕ್ಸ್ಟ್ರಾ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಇರುತ್ತೆ. ಏನು ಟ್ಯಾಕ್ಸ್ ಇರುತ್ತೆ? GST ಕೊಡ್ತೀರಾ? GST ಬಿಲ್. ಸೊ GST ಎವ್ರಿಥಿಂಗ್ GST ಎಲ್ಲ ಕಡೆ GST ಬಿಲ್ ಅಂತೂ ಕೊಡ್ತೀರಾ? ಸೊ GST ಅಂತೂ ಸಪ್ರೇಟ್ ಆಗಿರುತ್ತೆ ವೀಕ್ಷಕರೇ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸರ್ ಇಂದನೇ ಕಾಲ್ ಮಾಡಿ ತಿಳ್ಕೊಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಏನು ನಿಮ್ಮದು ಫ್ಯಾಕ್ಟ್ರಿ ಇದೆಲ್ಲ, ಟೈಮಿಂಗ್ಸ್ ಏನು ಸರ್? ಶೋ ಟೈಮಿಂಗ್ಸ್ ಏನಿದೆ? 10 to 5. 10 ಗಂಟೆಯಿಂದ 5 ಗಂಟೆ, 10 to 5:30. 5:30ವರೆಗೆ ನಿಮ್ಗೆ ಸಿಗ್ತೀರಾ ಇಲ್ಲಿ, ಬಂದು ಆರ್ಡರ್ ಮಾಡ್ಬೋದು. ಫೋನ್ ಮಾಡೋದಿದ್ರು ಸೇಮ್ ಟೈಮಿಂಗ್ಸ್. ಸಂಡೇಸ್ ಅವೈಲೇಬಲ್ ಇರ್ತೀರಾ? ಸಂಡೇಸ್ ರಜಾ ಅಲ್ವಾ? ಓಕೆ. ಸೊ ವೀಕ್ಷಕರೇ, ಸಂಡೇ ಇರೋದಿಲ್ಲ, ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಉಳಿದ ದಿನ 10 to 5:30 ಬರ್ಬೋದು. ಸರ್ ಕೂಡ ಅವೈಲೇಬಲ್ ಇರ್ತದೆ, ಅಲ್ಲಿಂದ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೇನಾದರೂ ಈ ರೀತಿ ಮನೆಗಳು ಬೇಕಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ವುಡನ್ ಈಕೋ ಹೋಮ್ಸ್ಗಳನ್ನು ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ ಧನ್ಯವಾದಗಳು ವೀಕ್ಷಕರೇ.